ಹಲೋ ಮೈ ಬ್ಯೂಟಿಫುಲ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ಎಲ್ಲಿಗಪ್ಪ ಹೊರಟಿದ್ದೀನಿ, ನಿಮ್ಮನ್ನೆಲ್ಲರನ್ನೂ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಂದರೆ, ಇದು ತುಂಬ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಸಖತ್ ಫೇಮಸ್ ಆಗಿರೋ ಇದು ಒಂದು ಜಾಗ. ನೀವು ಆಲ್ರೆಡಿ ನನ್ನ ತಮ್ಮನೇನಲ್ಲಿ ನೋಡಿರ್ಬೋದು ನಾನು ಯಾವ ಜಾಗಕ್ಕೆ ಹೊರಟಿದ್ದೀನಿ ಅಂತ. ಸೊ ಕರೆಕ್ಟ್, ನಾವು ಹೊರಟಿರೋದು ಇವತ್ತು ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಇದು ಆಲ್ಮೋಸ್ಟ್ ನೀವು ಮೈಸೂರಿಂದ ಹೋಗ್ತೀವಿ ಅಂದರೆ 2 hours ಆಗುತ್ತೆ. ನಮ್ಮ ಮನೆಯಿಂದ ಇದು 102 kilometers ಇದೆ. ಆ್ಯಂಡ್ ನೀವು ಬ್ಯಾಂಗ್ಳೂರಿಂದ ಬರ್ತೀನಿ ಅಂದರೆ ಇದು ಆಲ್ಮೋಸ್ಟ್ 2 hours 15 minutes ಆಗ್ಬೋದು. ಆ್ಯಂಡ್ ಇದು ಅರೌಂಡು ನಾನು ಬೆಂಗಳೂರಲ್ಲಿರೋದು ಆ ಪ್ಲೇಸಿಂದ ಇದು 102 kilometers ಇದೆ. ಸೊ ಆಲ್ಮೋಸ್ಟ್ ಸೇಮ್ ಬ್ಯಾಂಗ್ಳೂರು ಆ್ಯಂಡ್ ಮೈಸೂರು ಮಿಡಲಲ್ಲಿದೆ ಇದು. ಸೊ ಮಳೆ ಬರ್ತಾ ಇದೆ, ಸಕ್ಕತ್ತಾಗಿತ್ತು ವೆದರ್ ಮಾತ್ರ. ನಾವು ಹೊರಟಿದ್ದೀವಿ, ನಾನು ನಮ್ಮ ಅಪ್ಪ ಅಮ್ಮ. ನಾವು ಹೈವೇಲೇ ಹೊರಟ್ವಿ, ಯಾಕಂದರೆ ಸುಮ್ಮನೆ ಟ್ರಾಫಿಕ್ ಇರುತ್ತೆ ಮಾಮೂಲಿ. ಆ ರೋಡು ಚೆನ್ನಾಗಿಲ್ಲ ರೆಗ್ಯುಲರ್ ರೋಡಲ್ಲಿ ಹೋದರೆ. ಸೊ ಹೈವೇಲಿ ಹೋದರೆ ಬೇಗ ಹೋಗ್ಬೋದು ಅಂತ ಹೊರಟಿದ್ದೀವಿ. ನಾವು ಆಲ್ರೆಡಿ ಹೊರಟಿರೋದೇ ಲೇಟು. ಇನ್ನು ನಾವು ಆ ಥರ ರೆಗ್ಯುಲರ್ ರೋಡಲ್ಲಿ ಹೋದರೆ ಆ ಕಡೆ ಲೆಫ್ಟಲ್ಲಿ ಸುಮ್ಮನೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ನಾವು ಹೈವೇಲೇ ಹೊರಟ್ವಿ. ಆಮೇಲೆ ಹೈವೇಯಿಂದ ಇಲ್ಲಿ ಮದ್ದೂರಲ್ಲಿ ಲೆಫ್ಟ್ ಕಟ್ಟಾದರೆ ನಿಮಗೆ ಅಲ್ಲಿ ಡಿವಿಯೇಷನ್ ಸಿಗುತ್ತೆ. ಸೊ ಅಲ್ಲಿಂದ ನೀವು ಲೆಫ್ಟ್ ತೊಗೊಬೋದು. ಆ್ಯಂಡ್ ಹೆಂಗೆ ಮಿಸ್ ಮಾಡ್ಕೊಳಕ್ಕಾಗುತ್ತೆ ನನ್ನ ಫೇವ್ರೆಟ್ ಮಾವಿನಕಾಯಿನ. ನನ್ನ ಜರ್ನಿಲಂತೂ ಮಾವಿನಕಾಯಿ ಮಸ್ಟ್ ಆ್ಯಂಡ್ ಶುಡ್, ಯಾಕಂದರೆ ಅದೇ ನಂಗೆ ಟೈಮ್ ಪಾಸ್ ಸ್ನ್ಯಾಕ್ಸು. ಎಲ್ಲ ಚಕ್ಲಿ ಕೋಡ್ಬಳೆ ಸ್ನ್ಯಾಕ್ಸು ಲೇಸ್ ಅಂತ ಎಲ್ಲ ತಿಂತಾರೆ. ನನಗೆ ಅದು ಇಷ್ಟನೇ, ಬಟ್ ಅದಕ್ಕಿಂತ ಜಾಸ್ತಿ ಇಷ್ಟ ಅಂದರೆ ಮಾವಿನಕಾಯಿಗೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋದು. ಸೊ ಫೈನಲಿ ನಾವು ಬಂದ್ವಿ. ಇವಾಗ ಇಲ್ಲಿ ಪಾರ್ಕಿಂಗ್ ಮಾಡಿ, ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಅವಾಗಂತೂ ಎವ್ರಿ ರಶ್ಶು. ದೇವಸ್ಥಾನಕ್ಕೆ ಬರೋಕ್ಕೆ ಆಗಲಿ, ನಾವು ದೂರದಿಂದನೇ ಸುಮ್ಮನೆ ವಾಪಸ್ ರಿಟರ್ನ್ ಹೊಟ್ಟೋದ್ವಿ. ಪಾರ್ಕಿಂಗ್ ಜಾಗ ಇರಲಿಲ್ಲ. ನಮ್ಮ ಅಜ್ಜಿ ತಾತ ಎಲ್ಲ ಬಂದಿರೋ, ಸೊ ನಡೆಯೋಕ್ಕಾಗಲ್ಲ ಅಂತ ರಿಟರ್ನ್ ಹೋಗಿದ್ವಿ. ಈ ಸಲ ಅಂತೂ ಮಿಸ್ ಆಗಲೇಬಾರ್ದು, ದೇವಿ ದರ್ಶನ ಮಾಡಲೇಬೇಕು ಅಂತ ನಾವು ಲೇಟಾಗಿ ಹೊರಟ್ವಿ, ಯಾಕಂದರೆ ರಶ್ ಕಡಿಮೆ ಇರುತ್ತೆ ಅಂತ. ಅರೌಂಡ್ 3 o'clock ಹಂಗೆ ಹೊರಟಿದ್ವಿ. ನಾವು ರೀಚ್ ಆಗಿದ್ದು ಒಂದು 5 o'clock ಹಂಗೆ ರೀಚ್ ಆದ್ವಿ. ಸೊ ಇದೇ ನೋಡಿ ಮೇನ್ ಟೆಂಪಲ್ಲು, ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೇನ್ ದೇವಸ್ಥಾನ ಇದು. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದೇವಿ ದೇವಸ್ಥಾನದಿಂದನೇ ನನ್ನ ಫೇವ್ರೆಟ್ ದೇವರು ಆಂಜನೇಯ ಇತ್ತು. ಸೊ ಹಾಗೆ ಕೈ ಮುಕ್ಕೊಂಡು ನೆಕ್ಸ್ಟು ಇಲ್ಲಿ ಹರಕೆ ಕಾಯಿಗಳನ್ನ ಕಟ್ಟೋದೊಂದು ಪದ್ಧತಿ ಇದೆ. ಸೊ ಅದನ್ನ ಎಲ್ಲಿ ತೊಗೋಬೇಕು ಅಂತ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಹಂಗೆ ಅಲ್ಲಿ ಪೂಜಾರಿ ಹತ್ರ ಕೇಳಿಕೊಂಡು, ಪೂಜಾರಿ ಅವ್ರ ಹತ್ರ, ಆಮೇಲೆ ಹರಕೆ ಕಾಯಿಗಳನ್ನ, ಹರಕೆ ಕೌಂಟರ್ ಇದೆ, ಅಲ್ಲಿ ಹೋಗ್ಬಿಟ್ಟು ತಗೊಂಡು ಚೀಟಿ ತಗೊಂಡು ಆಮೇಲೆ ಕಾಯಿಗಳನ್ನ ತಗೊಂಡು ನಿಮಗೆ ಎಷ್ಟು ರೌಂಡ್ ಆಗುತ್ತೆ, 3 ರೌಂಡ 5 ರೌಂಡ 7 ರೌಂಡ 9 ರೌಂಡ್ ಪ್ರದಕ್ಷಿಣೆ ಅಲ್ಲ ಕಟ್ಬಿಟ್ಟು ಬರಬೇಕು. ರೌಂಡ್ ಹಾಕಿರ್ತೀವಿ ಅಷ್ಟಲ್ಲಿ ಈ ಟೆಂಪಲ್ಗೆ ಬರಬೇಕಂತೆ. ಸೊ ಆಗ ನನ್ನ ಕೆಲಸ ಈಡೇರುತ್ತೆ ಅಂತ ಇಲ್ಲಿನ ನಂಬಿಕೆ, ಈ ದೇವಸ್ಥಾನದೊಂದು ನಂಬಿಕೆ. ಆ್ಯಂಡ್ ಅಲ್ಲಿ ಒಂದು ದೃಷ್ಟಿ ದೋಷದೊಂದಿತ್ತು, ಉಪ್ಪಲ್ಲಿ ಇಳಿ ತೆಗೆದ್ಬಿಟ್ಟು ಅಲ್ಲಿ ಹಾಕಿದ್ರೆ ದೃಷ್ಟಿ ಎಲ್ಲ ಹೋಗುತ್ತಂತೆ. ಇದು ದೇವಸ್ಥಾನದ ವಿಶೇಷತೆ. ನೆಕ್ಸ್ಟು ನಾವು ಬಂದಿದ್ದು ಮದ್ದೂರು ಟಿಫಾನೆಸ್. ಸೊ ಲೈಟಾಗಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಮದ್ದೂರು ಟಿಫಾನೆಸ್ ಬಂದು ಮದ್ದೂರು ವಡೆ ತಿಂದೇ ಇರೋಕ್ಕಾಗುತ್ತಾ, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ನೆಕ್ಸ್ಟು ಏನು ತೊಗೊಳೋದು ಅಂತ ಹಂಗೆ ಇಲ್ಲಿ ಬರ್ತಾ ಇದ್ದಿದ್ದು ದೋಸೆ ಟ್ರೈ ಮಾಡೋಣ, ಬೆಣ್ಣೆ ದೋಸೆ ಅಂತ. ನೆಕ್ಸ್ಟ್ ತೊಗೊಂಡಿದ್ದೆ ನಾವು ಬೆಣ್ಣೆ ದೋಸೆ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ಮದ್ದೂರು ವಡೆ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ದೋಸೆ ನೀವು ನೋಡ್ಬೋದು ಎಷ್ಟು ಗರಿಯಾಗಿ ಸಖತ್ತಾಗಿತ್ತು. ಸೊ 1 ಪ್ಲೇಟ್ಗೆ 2 ದೋಸೆ ಕೊಟ್ಟಿದ್ರು. ಆ್ಯಂಡ್ ನೆಕ್ಸ್ಟ್ ತೊಗೊಂಡಿದ್ದು ನಾನು ಮಶ್ರೂಮ್ ಫ್ರೈಡ್ ರೈಸ್. ಅದು ಅಷ್ಟೇ ಓಕೆ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಆಮೇಲೆ ಒಂದು ಕಾಫಿ ಕುಡಿದ್ವಿ, ಅದಂತೂ ತುಂಬ ಚೆನ್ನಾಗಿತ್ತು. ಸೊ ಲೈಟಾಗಿ ತಿನ್ನೋಣ ಅಂದ್ಬಿಟ್ಟು ಡಾರ್ಕಾಗೆ ರಾತ್ರಿ ಊಟನೇ ಇಲ್ಲೇ ಮುಗಿಸ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟು ನಮ್ಮ ಪಯಣ ನಮ್ಮ ಗೂಡಿಗೆ. ಸೊ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ, ಎಲ್ಲರಿಗೂ ಇಷ್ಟ ಆಯಿತಾ ಅಂತ ಒಂದು ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗ್ ಬರೋವರೆಗೂ ವೆಯ್ಟ್ ಮಾಡ್ತಾಯಿರಿ. ಇದಾಗಿತ್ತು ಇವತ್ತಿನ ಸ್ಪಿರಿಚುವಲ್ ಡೇ. ಸೊ ನೆಕ್ಸ್ಟ್ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಈ ಟೆಂಪಲ್ಗೆ ಬರಬೇಕು ಅನ್ನೋರಿಗೆ ಸ್ಮಾಲ್ ಟಿಪ್ ಏನು ಅಂದರೆ, ನೀವು
ಈ ಟ್ಯೂಸ್ಡೇ, ಫ್ರೈಡೇ, ಅಮಾವಾಸ್ಯೆ, ಹುಣ್ಣಿಮೆ ಅವಾಗೆಲ್ಲ ಬಂದರೆ ತುಂಬ ಹೆವಿ ರಶ್ ಇರುತ್ತೆ, ಕಾಲಿಡೋಕ್ಕೂ ಜಾಗ ಇರಲ್ಲ. ಸೊ ನೀವು ಈಗ ಸ್ಯಾಟರ್ಡೆ ವೀಕ್ ಡೇಸಲ್ಲಿ ಬಂದರೆ ಬೇಗ ದರ್ಶನ ಆಗುತ್ತೆ. ಸೊ ಇದಾಗಿತ್ತು ಇವತ್ತೊಂದು ಬ್ಲಾಗ್. ಟಾಟಾ, ಬಾಯ್ ಬಾಯ್.